ಓಕೆ, ರೆಬಲ್ ಟಿವಿಗೆ ಯಾರೋ ಕರೆ ಮಾಡಿದ್ದಾರಂತೆ, ಯಾರು ಅಂತ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಅದ್ವೈತ್ ಸರ್, ನಿಮ್ಮ ಹೆಸರು? ಹೆಸರು ಬೇಡ ಅಂತ ಅನ್ಸುತ್ತೆ. ಆಸ್ ಅ ಭಾರತೀಯ ಪ್ರಜೆಯಾಗಿ ಮಾತಾಡ್ತಿದೀನಿ ನಾನು. ಅಲ್ಲಲ್ಲ, ನೀವು ಹೆಸರು ಹೇಳೋದಕ್ಕೆ ಭಯ ಪಡ್ತಾ ಇದ್ದೀರಾ ಅಂದ್ಮೇಲೆ ಭಾರತೀಯ ಪ್ರಜೆ ಅಂತ ಹೆಂಗ್ ಹೇಳ್ಕೊತೀರಾ ನೀವು? ಇಲ್ಲ ಇಲ್ಲ, ಹಾಗೇನಿಲ್ಲ, ಹೆಸರು ಹೇಳ್ಕೋಬಹುದು, ಆ ರೀತಿ ಏನು ಪ್ರಾಬ್ಲಮ್ ಇಲ್ಲ. ನನ್ನ ಹೆಸರು ಕಾರ್ತಿಕ್ ಅಂತ ಹೇಳಿ. ಕಾರ್ತಿಕ್ ಅವರೇ? ಎಸ್, ಸೂಪರ್. ಹೇಳಿ ಕಾರ್ತಿಕ್ ಅವರೇ. ನಮಸ್ತೆ. ಸೊ ನಾನು ಆಕ್ಚುಲಿ ಎಜುಕೇಟೆಡ್ ಆಗಿ ಆಸ್ ಒಂದು ಭಾರತೀಯ ಪ್ರಜೆಯಾಗಿ ಕಾಮನ್ ಮ್ಯಾನ್ ಆಗಿ ಈ ವಿಷಯಗಳ ಬಗ್ಗೆ ನೋಡುವಾಗ ನನ್ಗೆ ಅನ್ಸಿರೋ ಅಭಿಪ್ರಾಯನ ತಿಳಿಸೋಕೆ ಇಷ್ಟಪಡ್ತೀನಿ. ಓಕೆ, ನಾನು ಯಾವುದೇ ಪರನೂ ಅಲ್ಲ, ವಿರೋಧನೂ ಅಲ್ವಾ, ಯಾರ ಕಡೆ ಸೇರಿಸಿ ಮಾತಾಡಲ್ಲ, ಈ ಕಡೆನೂ ಮಾತಾಡ್ತಿಲ್ಲ. ಓಕೆ, ನಾವು ಹಂಗೆ ಬ್ರದರ್, ನಾವು ಹಂಗೆ ಮಾತಾಡ್ತಾ ಇದ್ದೀವಿ. ಹೇಳಿ. ನನ್ಗೇನ್ ನಾವು ಕೂಡ ಆ ಕಡೆ ಏರಿಯಾ ಊರ್ನವ್ರೆ. ನಾವೇನು ಬೆಂಗಳೂರಲ್ಲಿ ಇರುವಂತವ್ರು, ಬಟ್ ಆ ಕಡೆ ಏರಿಯಾದಲ್ಲೇ. ಓಕೆ, ಆ ಕಡೆ ಇರುವಂತವ್ರೆ. ಓಕೆ, ಈ ವಿದ್ಯಮಾನ ನೋಡುವಾಗ ನಮ್ಗೇನು ಅನಿಸ್ತಿದೆ, ಇವಾಗ ನಿಮ್ ಪ್ರಕಾರ ಹೇಳಿ, ಇವಾಗ ಏನಕ್ಕೋಸ್ಕರ ಇವಾಗ ಹೋರಾಟಗಾರರು ಅಂತ ಹೇಳಿ ಅವ್ರಿಗೆ ಏನಕ್ಕೋಸ್ಕರ ಬಂಧನ ಆಗ್ತಿದೆ? ನನ್ ಕ್ವಶನ್ ಇವಾಗ ಏನಕ್ಕೋಸ್ಕರ, ಇವಾಗ ಯಾವ ವಿಷಯಕ್ಕೋಸ್ಕರ ಬಂಧನ ಅಂದ್ರೆ ಏನ್ ರೀಸನ್ ಏನು? ಬಿಕಾಸ್ ಇವಾಗ ನೋಡಿ, ಯಾವುದೇ ರೀತಿ SIT ತನಿಖಾಧಿಕಾರಿಗಳಿಂದ ಯಾವುದೇ ಒಂದು ಯಾವುದೇ ರೀತಿಯ ಒಂದು ಕೂಲಂಕುಷವಾದ ಮಾಹಿತಿ ಹೊರಗಡೆ ಬಂದಿಲ್ಲ. ಏನಾಗಿದೆ ಅಲ್ಲಿ, ಏನ್ ಸಿಕ್ಕಿದೆ ತನಿಖೆಯಲ್ಲಿ, ಅಥವಾ ಪರ್ಟಿಕ್ಯುಲರ್ ಆಗಿ ಏನ್ ನಡೀತಾ ಇದೆ, ಅಥವಾ ಯಾವ ಷಡ್ಯಂತ್ರ ನಡೀತಾ ಇದೆಯಾ, ಅಥವಾ ನಿಜವಾಗ್ಲೂ ಅಲ್ಲಿ ತಪ್ಪಿತಸ್ಥರು ಇದಾರ ಅನ್ನೋದು ಯಾವ ಕಡೆಯಿಂದ ಗೊತ್ತಿಲ್ಲ. ಜನಗಳ ಮನಸ್ಸಲ್ಲಿ ಏನ್ ಅನ್ಸ್ತಿದೆ ಅಂದ್ರೆ, ಆಲ್ರೆಡಿ ಅಂದ್ರೆ ನಾನು ಯಾವುದೇ ಮೀಡಿಯಾಗಳನ್ನ ದೂರ್ತಾ ಇಲ್ಲ. ಓಕೆ, ನೀವು ಕೆಲವರು ಒಳ್ಳೆ ರೀತಿಯಲ್ಲಿ ನ್ಯೂಸ್ ಗಳನ್ನ ಪ್ರಸಾರ ಮಾಡ್ತಾ ಇದ್ರೆ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಕೆಲವೊಂದು ನಾವುಗಳೇ ಆಲ್ರೆಡಿ ಜಡ್ಜ್ಮೆಂಟ್ ನ ಕೊಟ್ಟಾಗಿದೆ. ಅಂದ್ರೆ ಈ ರೀತಿ ಕೇಸ್ ನಡೀತಾ ಇದೆ, ಇಷ್ಟು ಹೊರಡು ಅಲ್ಲಿ ಇದ್ದಾಯ್ತು, ಅಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ರು, ಅಥವಾ ಅಲ್ಲಿ ಇವರೇ ಕೊಲೆಗಾರರು, ಅಥವಾ ಅದನ್ನ ಮೊದ್ಲೇ ಹೇಳ್ಕೊಳ್ತಾ ಇದೆ. ಜನಗಳಿಗೆ ವಾಯ್ಸ್ ರೈಸ್ ಮಾಡ್ಬಿಟ್ಟು ಮಾತಾಡ್ತಿಲ್ಲ. ಕೆಲವರು ಸುಮ್ನೆ ಇದಾರೆ, ನಮ್ಗೇನಕ್ ಬೇಕಪ್ಪ, ಏನಕ್ ಮಾತಾಡೋದು, ಅವ್ರವ್ರು ಹೊಡ್ಕೊಳ್ಳಿ, ಅವ್ರವ್ರು ಕಚ್ಚಾಡ್ಕೊಳ್ಳಿ ಅಂತ ಆಗ್ಬಿಟ್ಟಿದೆ. ಗೊತ್ತಾಯ್ತಾ? ಸೊ ಇದನ್ನ ಎಲ್ಲ ನೋಡಿದಾಗ ಈಗ ನಿಮ್ಮ ಪ್ರಶ್ನೆ ಕಾರ್ತಿಕ್, ಒಂದ್ ನಿಮಿಷ, ನಿಮ್ಮ ಪ್ರಶ್ನೆ ಏನು? ಯಾರ ಬಂಧನ ಮೀನ್ಸ್ ತಿಮರೋಡಿ ಬಂಧನ ಯಾಕೆ ಅಂತ ಕೇಳ್ತಾ ಇದ್ದೀರಾ? ಹೌದೌದು. ಅಂದ್ರೆ ಓಕೆ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ, ನಿಮಗೆ ಅದಕ್ಕೆ ಉತ್ತರ ಕೊಡ್ತೀನಿ ನಾನು. ನೀವೇ ಪ್ರಶ್ನೆ ಕೇಳ್ತಾ ಇದ್ದೀರಾ. ಸಂತೋಷ. ಬಹುಶಃ ಮೊದಲು ಅನ್ಸುತ್ತೆ ಇದು ನ್ಯೂಸ್ ಚಾನಲ್ ಕರೆ ಮಾಡಿ ಪ್ರಶ್ನೆಯನ್ನ ಕೇಳ್ತಾ ಇದ್ರ. ಸಂತೋಷ, ನಿಮ್ಗೂ ಪ್ರಶ್ನೆ ಕೇಳೋ ಹಕ್ಕಿದೆ, ನಮ್ಗೂ ಉತ್ತರ ಕೊಡೋ ಹಕ್ಕಿದೆ. ಕಾರ್ತಿಕ್ ಅವರೇ, SIT ತನಿಖೆ ಆಗ್ತಾ ಇದೆ, ಆಮೇಲೆ ನಾವು ಕೂಡ ಯಾರು ಕೂಡ ಜಡ್ಜ್ಮೆಂಟ್ ಕೊಡ್ತಾ ಇಲ್ಲ, ಇಂಥವ್ರೆ ಮಾಡಿರೋದು ಅಂತವ್ರೆ ಮಾಡಿರೋದು ಅಂತ. ಸತ್ಯ ಆಚೆ ಬರ್ಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲಿ ಅಂತ ನಾವು ರೆಬಲ್ ಟಿವಿ ನಿರಂತರವಾಗಿ ಮಾತನಾಡ್ತಿದ್ವಿ. ಪಾಯಿಂಟ್ ನಂಬರ್ 1, ತಿಮರೋಡಿ ಅವರ ಅರೆಸ್ಟ್ ಯಾಕೆ ಅಂದ್ರೆ, ಇದು ಧರ್ಮಸ್ಥಳ ಶವಹೂತ ಪ್ರಕರಣಕ್ಕೋ ಅಥವಾ ಸೌಜನ್ಯ ಪ್ರಕರಣ ವಿಚಾರವಾಗೋ ತಿಮರೋಡಿ ಅವರನ್ನ ಬಂಧನ ಮಾಡಿಲ್ಲ. ಇದು ಕ್ಲಿಯರ್ ಕಟ್ ಆಗಿ ತಿಳ್ಕೊಳ್ಳಿ ಕಾರ್ತಿಕ್ ಅವರೇ. ಯಾವುದೇ ಒಬ್ಬ ವ್ಯಕ್ತಿಯ ಚಾರಿತ್ರ್ಯ ಹರಣ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನಿಮಗೆ ಅನ್ಸುತ್ತೆ? ನಾನು ಫುಲ್ ಮಾತಾಡ್ಬಿಡ್ತೀನಿ. ಈಗ ಅವರು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ, ಅದು ಸೌಜನ್ಯ ಹೋರಾಟಕ್ಕೆ ಮಾತ್ರ ಸೀಮಿತ ಆಗಿರ್ಬೇಕು ಕಾರ್ತಿಕ್ ಅವರೇ. ಆದ್ರೆ ಸೌಜನ್ಯ ಹೋರಾಟ ಮಾಡಿ, ನೀವು ತಪ್ಪಿಲ್ಲ, ಪ್ರಶ್ನೆ ಮಾಡಿ, ಧೈರ್ಯವಾಗಿ ಪ್ರಶ್ನಿಸಿ ಅಂತ ಸರ್ಕಾರವೇ ಹೇಳಿದೆ, ಪ್ರಶ್ನಿಸಿ. ಆದ್ರೆ ಇಲ್ಲಿ BL ಸಂತೋಷ್ ರವರನ್ನ ಇಲ್ಲಿ ಅವಹೇಳನವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸುವಂತ ಕೆಲಸ ಆಗುತ್ತೆ. ಇಲ್ಲಿವರೆಗೂ ಧರ್ಮಸ್ಥಳದ ಪ್ರಕರಣದಲ್ಲಾಗ್ಲಿ ಅಥವಾ ಸೌಜನ್ಯ ಪ್ರಕರಣದಲ್ಲಾಗ್ಲಿ BL ಸಂತೋಷ್ ರವರ ಹೆಸರು ಯಾವತ್ತೂ ಪ್ರಸ್ತಾಪ ಆಗಿಲ್ಲ. ಅವರು ಕೂಡ ಈ ಬಗ್ಗೆ ಎಲ್ಲೂ ಪ್ರತಿಕ್ರಿಯೆ ಕೊಟ್ಟಿಲ್ಲ, ಅವ್ರ ಈ ವಿಚಾರಕ್ಕೆ ಎಂಟ್ರಿನೇ ಆಗಿಲ್ಲ. ಆದ್ರೆ ಇವರಿಗೆ ಒಂದ್ ನಿಮಿಷ ಕೇಳಿ ಕಾರ್ತಿಕ್ ಅವರೇ, ಕೇಳಿ. ಇವರೇ ಊಹೆ ಮಾಡಿಕೊಂಡು ಒಬ್ಬ ವ್ಯಕ್ತಿಯ ಚಾರಿತ್ರ್ಯ ಹರಣ ಮಾಡೋದು ಅಂದ್ರೆ ಅವಹೇಳನವಾಗಿ ಮಾತನಾಡೋ ವಿಚಾರಕ್ಕೆ ದೂರು ದಾಖಲಾಗುತ್ತೆ. ದೂರು ದಾಖಲಾಗಿ FIR ಆಗಿ ಅವರನ್ನ ವಿಚಾರಣೆಗೆ ಕರೆದಿರ್ತಾರೆ. ಮೊದಲಿಗೆ ಅರೆಸ್ಟ್ ಮಾಡಲ್ಲ, ವಿಚಾರಣೆಗೆ ಅವ್ರು ಬರೋದಿಲ್ಲ. ನಿನ್ನೆ ವಿಚಾರಣೆಗೆ ನೋಟಿಸ್ ಕೊಟ್ಟಿರ್ತಾರೆ, ಆಗ್ಲೂ ಬರಲ್ಲ. ಇವತ್ ಬೆಳಗ್ಗೆ 9 ಗಂಟೆಗೆ ನೋಟಿಸ್ ಕೊಟ್ಟಿರ್ತಾರೆ, ಆಗ್ಲೂ ಬರಲ್ಲ. ಯಾವಾಗ ಇವರು ಬರಲ್ಲ ಅಂದ್ರೆ ಅದಕ್ಕೊಂದು ರೀಸನ್ ಗಳನ್ನು ಕೂಡ ಅವ್ರು ಕೊಡ್ತಾರೆ. ಇನ್ನೊಂದು 15 ದಿನಗಳ ಒಳಗೆ ನಾವು ಬಂದು ವಿಚಾರಣೆಗೆ ಹಾಜರಾಗ್ತೀವಿ ಅಂತ. 2 ನೋಟಿಸ್ ಕೊಟ್ಟ ಮೇಲೆ ಬರಲ್ಲ. ಹಾಗಾಗಿ ಇವತ್ತು ಅವ್ರನ್ನ ವಿಚಾರಣೆಗೆ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಬಂಧಿಸಿದ್ದಾರೆ. ಬಂಧಿಸಿ ಇವತ್ತು ನ್ಯಾಯಾಂಗ ಬಂಧನವು ಕೂಡ ಅವರಿಗೆ ನೀಡಿರೋದು. ಈಗ ನಿಮ್ಮ ಪ್ರಕಾರ ಒಂದು ವೇಳೆ ಈ ಬಂಧನ ತಪ್ಪಾಗಿದ್ದಿದ್ರೆ, ಜಡ್ಜ್ ನಲ್ಲಿ ಮಂಗಳೂರು ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಇವರಿಗೆ ಸಮೀರ್ಗೆ ನಿರೀಕ್ಷಣಾ ಜಾಮೀನು ಬಂದಿದೆ. ಆದ್ರೆ ಉಡುಪಿ ಕೋರ್ಟ್ ಅಲ್ಲಿ ನ್ಯಾಯಾಂಗ ಬಂಧನ, ತಿಮರೋಡಿಗೆ ನ್ಯಾಯಾಂಗ ಬಂಧನ ಆಗಿದೆ. ಈಗ ನಿಮ್ಮ ಪ್ರಕಾರ ಈ ಬಂಧನ ಈ ಸಂದರ್ಭದಲ್ಲಿ ತಪ್ಪು ಅಥವಾ ಯಾಕೆ ಅನ್ನೋ ಪ್ರಶ್ನೆ ಜಡ್ಜ್ಮೆಂಟ್ಸ್ ಅಲ್ಲೂ ಕೂಡ ಬಂದಿದ್ರೆ ನ್ಯಾಯಾಂಗ ಬಂಧನ ಕ್ಯಾನ್ಸಲ್ ಮಾಡಿ ಅವರಿಗೆ ಬೇಲ್ ಕೊಡ್ಬೋದಿತ್ತಲ್ಲ ಕಾರ್ತಿಕ್?
ತಪ್ಪು ಅಂತಿಲ್ಲ, ನಾನು ಎಲ್ಲೂ ಹೇಳ್ತಾ ಇಲ್ಲ. ಇವಾಗ ನಾನು ಯಾವುದೇ ರೀತಿ ಅವ್ರ ಪರವಾಗಿನೂ ಮಾತಾಡ್ತಿಲ್ಲ, ತಪ್ಪು ಅಂತ ಹೇಳ್ತಿಲ್ಲ. ನ್ಯಾಯ ಪ್ರಕಾರವಾಗಿ ಅವರು ಆ ರೀತಿ ಉದ್ಯೋಗಕ್ಕೊಳಗಾಗಿ ಅವ್ರ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನ ಆಡಿದ್ದಾರೆ. ಅದು ಪರ್ಟಿಕ್ಯುಲರ್ ಆಗಿ ಅಂದ್ರೆ ಬೇರೆ ರೀತಿಯಲ್ಲಿ ಹೋಗಿದೆ ಅಂದ್ರೆ ಅದು ಕೋರ್ಟ್ ಮುಖಾಂತರ ಅವ್ರಿಗೆ ಇವಾಗ ಆದೇಶ ಏನ್ ತೀರ್ಮಾನ ಕೊಟ್ಟಿದೆ ಅದನ್ನ ಸರಿ ಅಂತಾನೆ ನಾನು ಒಪ್ಕೊಳ್ತೀನಿ, ಏನಂತ ಅದಕ್ಕೇನು ಇದಿಲ್ಲ. ಓಕೆ, ಸೊ ಅವರ ಹೋರಾಟ ಒಂದು ಬದಿಗೆ ಆದ್ರೆ ಅವರು ಈ ವಿಷಯ ಒಂದು ಬೇರೆನೆ ಬಂದ್ಬಿಡುತ್ತೆ, ಈ ಹೋರಾಟ ಇರಲ್ಲ. ಓಕೆ, ಸೊ ಅದನ್ನ ನಾನು ಕ್ವಶನ್ ಮಾಡ್ತಾ ಇಲ್ಲ. ಮತ್ತೆ ನನ್ನ ಮೇನ್ ಕ್ವಶನ್ ಏನಂದ್ರೆ ಇವಾಗ ಇದ್ರಲ್ಲಿ ಧರ್ಮ ಅನ್ನೋ ಬರ್ತಾ ಇದೆ. ಓಕೆ, ನಾನು ಒಪ್ಕೊಳ್ತೀನಿ, ಧರ್ಮ, ನಾನು ಹಿಂದೂ ಧರ್ಮದವನೇ, ನಾನು ದೇವರನ್ನು ಪೂಜಿಸುವನೆ, ನಾನು ಒಂದು ಧರ್ಮವನ್ನ ಅನುಕರಣೆ ಮಾಡುವವನೇ. ನನ್ನ ಗುಣ ಹೇಗೆಂದ್ರೆ ನನ್ನ ಧರ್ಮವನ್ನು ಪೂಜಿಸು, ಇನ್ನೊಬ್ಬರ ಧರ್ಮವನ್ನು ಗೌರವಿಸುವ ಮಾತ್ರ. ಓಕೆ, ಸೊ ಹಂಗಿರುವಾಗ ನನ್ಗೆ ಇಲ್ಲಿ ಬೇಕಾಗಿರುವಂತ ಕ್ವಶನ್ ಇವಾಗ ಧರ್ಮ ಸಂರಕ್ಷಣೆ ಬೇಕು, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅಲ್ಲಿ ತಿಮರೋಡಿ ಅವರು ಕೆಲವೊಂದ್ಸಲ ಅವರ ಒಂದು ಉದ್ವೇಗತನದಿಂದ ಮಾತಾಡಿರೋದು ಅದು ತಪ್ಪು, ನಾನು ಖಂಡನೆ ಅದನ್ನ ಕೆಲವೊಂದು ಉದ್ಯೋಗದಲ್ಲಿ ಅವರು ಮಾತಾಡಿದ್ದಾರೆ, ಕೆಲವೊಂದು ನೀವು ಮೀಡಿಯಾಗಳ ಜೊತೆ ಮಾತಾಡುವಾಗ ಆ ಉದ್ರೇಕದಲ್ಲಿ ಮಾತಾಡಿದ್ದಾರೆ, ಅದನ್ನ ತಪ್ಪು, ಅದ್ರ ಬಗ್ಗೆ ಕ್ರಮ ತಗೊಳ್ಳಿ, ಏನು ಹೇಳ್ತಾ ಇಲ್ಲ. ಅದೇ ವಿಷಯ ಇಟ್ಕೊಂಡು ಅದು ಧರ್ಮವನ್ನೇ ನಿಂದಿಸ್ಲಿಕ್ಕೆ ಅಥವಾ ಧರ್ಮಸ್ಥಳ ದೇವಸ್ಥಾನವನ್ನೇ ಎಲ್ಲರೆದುರು ಆ ಧರ್ಮಸ್ಥಳವನ್ನೇ ಕಡೆಗಣಿಸ್ಲಿಕ್ಕೋಸ್ಕರನೇ ಧರ್ಮವನ್ನೇ ಇದು ಮಾಡಿದ್ದಾರೆ ಅನ್ನೋದು ಯಾವ ರೀತಿಯ ಒಂದು ಇದಾಗುತ್ತೆ ಅಂತ ನಾನು ಇಲ್ಲ. ಅಲ್ಲಿ ಇವ್ರು ಹೇಗೆ ಯಾರೋ ಒಬ್ಬರು ಅಲ್ಲಿ ಕುಟುಂಬಸ್ಥರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಆರೋಪ ಇವ್ರು ಮಾಡ್ತಿದಾರಲ್ಲ, ಅದೇ ರೀತಿಯಾಗಿ ಅದೇ ಆರೋಪವನ್ನ ಯಾರು ಜಡ್ಜ್ಮೆಂಟ್ ಬಂದಿಲ್ಲ ಅಥವಾ ಕನ್ಕ್ಲೂಷನ್ ಕೊಟ್ಟಿಲ್ಲ, ಅದೇ ರೀತಿಯಾಗಿ ಯಾರೋ ಇದರ ಹಿಂದೆ ಷಡ್ಯಂತ್ರ ನಡೀತಾ ಇದೆ, ಧರ್ಮದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅನ್ನುವಂತ ಆರೋಪವನ್ನ ಮಾಡ್ತಿದ್ದಾರೆ ಹೊರತು ಇವರೇ ಮಾಡಿದ್ದಾರೆ ಅನ್ನುವಂತ ಹೇಳಿಕೆಯನ್ನು ಕೊಡ್ತಾ ಇಲ್ಲ. ಅದು ಕೇವಲ ಆರೋಪ ಅಷ್ಟೇ. ಆರೋಪಕ್ಕೂ ಮತ್ತೆ ಸತ್ಯಗೂ ವ್ಯತ್ಯಾಸ ಇದೆ ಕಾರ್ತಿಕ್, ಇದನ್ನ ಒಂದ್ ತಿಳ್ಕೊಳ್ಳಿ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ನಿಮಗೆ. ಉದಾಹರಣೆಗೆ ಸಮೀರ್, ನನ್ನ ಮಹೇಶ್ ಶೆಟ್ಟಿ ತಿಮ್ಮನೋಡಿ ಯಾವತ್ತು ಧರ್ಮದ ವಿರುದ್ಧ ಹೇಳಿಕೆಯನ್ನು ಕೊಡುವಂತ ಕೆಲಸ ಮಾಡಿಲ್ಲ. ನಾನ್ ನೋಡಿದ ಮಟ್ಟಿಗೆ ಅವರು ಮಂಜುನಾಥರನ್ನ ಪ್ರೀತಿಸ್ತಾರೆ, ಆರಾಧಿಸ್ತಾರೆ. ನಾನು ಭವಿಷ್ಯವಾಗಿ ಅವರು ಧರ್ಮದ ವಿರುದ್ಧ ಹೇಳಿಕೆ ಕೊಟ್ಟಿರುವಂತಂದ್ರೆ ನಾನು ಇದುವರೆಗೂ ಗಮನಿಸಿಲ್ಲ. ಆದ್ರೆ ಸಮೀರ್ ಅನ್ನ ನೀವು ಗಮನಿಸಿದಾಗ, ಸಮೀರ್ ಅನ್ನೋ ವ್ಯಕ್ತಿ ಸೌಜನ್ಯ ಪರವಾಗಿ ಮಾತನಾಡಬೇಕು, ಅನ್ಯಾಯ ಮಾಡಿದವರ ವಿರುದ್ಧವಾಗಿ ಮಾತನಾಡಿದ್ದು ಎಲ್ಲವೂ ಓಕೆ, ಹ್ಯಾಟ್ಸ್ ಆಫ್ ಟು ಹಿಮ್, ಓಕೆನಾ. ಆದ್ರೆ ಅದು ದೇವಸ್ಥಾನ ಇದಕ್ ಸೇರಿಲ್ಲ, ಅದು ದುಡ್ಡು ಸರ್ಕಾರಕ್ಕೆ ಬರ್ಬೇಕು ಅನ್ನುವಂತ ಕೊಡುವಂತ ಹೇಳಿಕೆ ಒಂದು, ಆಮೇಲೆ ಎಂಪ್ಲಾಯೀಸ್ ಗಳಿಗೆ ಹಣವನ್ನ ಸಂಬಳವನ್ನ ಹಿಂಗೆ ಬಿಸಾಡ್ತಿದ್ರು ಅನ್ನೋ ಹೇಳಿಕೆ ಇನ್ನೊಂದು. ಈ ರೀತಿಯ ಹೇಳಿಕೆ ಅಂದ್ರೆ ಧರ್ಮಸ್ಥಳ ಆಡಳಿತಕ್ಕೋ ಅಥವಾ ಧರ್ಮಸ್ಥಳ ದೇವಸ್ಥಾನದ ವಿರುದ್ಧವಾಗಿ ಮಾತನಾಡುವಂತ ಮಾತುಗಳು ಯಾಕೆ? ನಮ್ಮ ಮಾತುಗಳು ಏನಾಗಿರ್ಬೇಕು ಕಾರ್ತಿಕ್? ಸೌಜನ್ಯಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಆಗಿರ್ಬೇಕು ನಮ್ಮ ಮಾತು. ಧರ್ಮಸ್ಥಳದಲ್ಲಿ ಶವ ಹುಟ್ಟಿದ್ರೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಆಗಿರ್ಬೇಕು. ಎಸ್, ಹೇಳಿ. ಅದ್ರ ಬಗ್ಗೆ ನನ್ಗೂ ಅಬ್ಜೆಕ್ಷನ್ ಇದೆ. ಇವಾಗ ಅವರು ನೈಜವಾಗಿ ಹೋರಾಟ ಮಾಡ್ತಿದಾರೆ ಅಂದ್ರೆ ಈ ರೀತಿಯ ಕನ್ಫ್ಯೂಷನ್ ಗಳನ್ನ ಯಾಕೆ ಮಾಡಿಸ್ಕೊಳ್ತಾ ಇದಾರೆ? ಅಥವಾ ಬೇಕಂತ ಇವಾಗ ಏನಾಗ್ಬಿಡುತ್ತೆ, ಇವಾಗ ಪ್ರೆಸೆಂಟ್ಲಿ ಅನನ್ಯ ಭಟ್ಟಿದು ತಾಯಿದೆ ಇದು ಇನ್ಸಿಡೆಂಟ್ ತಗೋಬಹುದು ನೀವು ನೋಡಿ. ಅದು ಫೇಕ್ ಅಂತೆ, ಅದು 100% ಫೇಕ್ ಕಾರ್ತಿಕ್ ಅವರೇ, 100% ಫೇಕ್. ನಿಮಗೆ ಸುವರ್ಣ ಅಕ್ಷರದಲ್ಲಿ ಬರ್ದ್ಕೊಡ್ತೀನಿ, ಅನನ್ಯ ಭಟ್ ಅನ್ನುವಂತ ಹೆಣ್ಣು ಮಗಳೇ ಇಲ್ಲ. ಈ ರೀತಿಯಾಗಿ ಫೇಕ್ ಇವ್ರೆ ನನ್ಗೊಂದು ಅದ್ರ ಬಗ್ಗೆ ನೀವು ಹೇಳಿದ್ರಿ ಇವಾಗ ಫೇಕ್. ಓಕೆ, ಇವಾಗ ನನ್ನ ಪ್ರಕಾರ ಇವಾಗ ಅನನ್ಯ ಭಟ್, ನನ್ನ ಒಂದೇ ಕ್ವಶನ್ ಬೇಡ, ಸಿಂಪಲ್ ಆಗಿ ನೀವು ಲಾಜಿಕ್ ಆಗಿ ಥಿಂಕ್ ಮಾಡಿ. ಇವಾಗ SIT ಇವಾಗ ಅನನ್ಯ ಭಟ್ ತಾಯಿ ಪ್ರತಿಯೊಂದು ದಾಖಲೆ ಮುಖಾಂತರ SIT ಗೆ ಹೋಗ್ಬಿಟ್ಟು ದಾಖಲಾತಿಯನ್ನು ದೂರನ್ನು ಲಿಖಿತವಾಗಿ ಕೊಟ್ಟಿದ್ದಾರೆ. ಓಕೆ, ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನು ಕೊಟ್ಟಿದ್ದಾರೆ ಅವರಿಗೆ. ಓಕೆ, ಹಾಗಾದ್ರೆ SIT ಅಧಿಕಾರಿಗಳು ಇಷ್ಟು ದಿವಸಗಳು ಕೂಡ ಅದರ ಬಗ್ಗೆ ಏನು ಅದ್ರ ಬಗ್ಗೆ ನೋಡದೆ, ಹಿಂದೆ ಮುಂದೆ ನೋಡದೆ ಸುಮ್ಮನೆ ಇದ್ದಾರೆ ಅನ್ನೋದು ನನ್ನ ಪ್ರಶ್ನೆ. ಇಲ್ಲ, ಅದು ವಿಚಾರಣೆ ನಡೀತಾ ಇದೆ ಕಾರ್ತಿಕ್. ಏನ್ ಗೊತ್ತಾ, ಬಹುತೇಕ ಅದು ನಮಗ್ ಬಂದಂತ ಮಾಹಿತಿ ಅಂದ್ರೆ ನಾವು ಕುತ್ಕೊಂಡು ಸುಮ್ನೆ ಸ್ಟುಡಿಯೋದಲ್ಲಿ ಮಾತಾಡಲ್ಲ ಕಾರ್ತಿಕ್. ನಾವು ಕೂಡ ಸಂಬಳ ಕೊಟ್ಟು ವರದಿಗಾರನ ಅಲ್ಲಿ ಬಿಟ್ಟಿರ್ತೀವಿ. ಇನ್ಸೈಡ್ ಮಾಹಿತಿ ಅಂತ ಹೇಳಿ ಕೊಡ್ತಾ ಇರ್ತಾರೆ. ಕೆಲವೊಂದನ್ನ ಆಫ್ ಕ್ಯಾಮರಾ ನಿಮಗೆ ತೋರ್ಸಕ್ ಆಗಲ್ಲ, ನಿಮಗೆ ಅದು ಗೊತ್ತಿರಲ್ಲ, ಆಯ್ತಾ. ಮಾಹಿತಿಗಳನ್ನ ಕಲೆ ಹಾಕ್ತಾ ಇರ್ತಾರೆ. ಬಹುತೇಕ ಈ ವಿಚಾರ ಕೊನೆ ಹಂತಕ್ಕೆ ಬಂದ್ಬಿಟ್ಟಿದೆ, ಯಾವ್ದು ಅನನ್ಯ ಭಟ್ ವಿಚಾರ. ಆಕ್ಚುಲಿ ಏನಾಗಿದೆ, ಅನನ್ಯ ಭಟ್ ಫೋಟೋ ಅಲ್ಲ ಅದು ವಾಸಂತಿ ಅನ್ನೋರ ಫೋಟೋ. ನಾನು ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ, ಕೇಳಿಸ್ಕೊಳ್ಳಿ ಆಯ್ತಾ. ಅದರ ಬಗ್ಗೆ ಅವರ ಸ್ವಂತ ಒಡ ಹುಟ್ಟಿದ ಬ್ರದರ್ ಇದಾರಲ್ಲ, ಅವರೇ ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಬಿಟ್ಟಿದ್ದಾರೆ. ಹೀಗಿರುವಾಗ ನಾನ್ ನಿನ್ನೆ ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದೆ. ಅನನ್ಯ ಭಟ್ ಪ್ರಕರಣ ಇದೆಯಲ್ಲ, ಅದನ್ನೇ ಹೇಳ್ತಿರೋದು ಇವರೇ, ಅದನ್ನೇ ಹೇಳ್ತಿರೋದು. ನಾನು ಅದನ್ನೇ ಹೇಳ್ತೀನಿ. ನೀವು ಹಿಂಗ್ ಹೇಳಿದ್ರಿ, ಒಡ ಹುಟ್ಟಿದವ್ರು ಕೊಟ್ಟಿದ್ದಾರೆ, ಅವ್ರು ಕೊಟ್ಟಿದ್ದಾರೆ ಅಂತ. ನಮಗೆ ಇದು ಯಾವ್ದನ್ನು ನೀವು ಅದನ್ನ ನೆಗೆಟಿವ್ ಆಗಿ ಬಿಡಿ, ತನಿಖೆ ಆಗ್ಲಿ ಬಿಡಿ. ಈಗ SIT ತನಿಖೆ ಮಾಡ್ತಾ ಇದೆ ಕಾರ್ತಿಕ್. ಇವಾಗ ನಾನು ಯಾವ್ದನ್ನು ಸತ್ಯ ಅಂತಾನು ಹೇಳ್ತಾ ಇಲ್ಲ. ಅದೇ
ಅವ್ರು ಹೇಳಿರೋದು ಸತ್ಯನೇ ಅಂತ ನಾನು ಒಪ್ಕೊಳ್ತೇನೆ. ನಾನ್ ಹೇಳ್ತಾ ಇರೋದು ಏನ್ ಗೊತ್ತಾ ಕಾರ್ತಿಕ್, ಜಡ್ಜ್ ಮಾಡೋಕ್ಕಾಗಲ್ಲ. ಇವಾಗ ನೀವು ಅದನ್ನೇ ಇವಾಗ ಅವರ ಬ್ರದರ್ ಬಂದು ಹೇಳಿದ್ರು ಅಥವಾ ಇನ್ನೊಬ್ರು ಬಂದು ಹೇಳಿದ್ರು ಅಂತ ಹೇಳಿದ ತಕ್ಷಣ ಅದೇ ಸತ್ಯ ಅಂತ ನಾವು ಹೇಳೋಕ್ಕಾಗಲ್ಲ. ಅದ್ರಲ್ಲಿ ಅದೇ ಸತ್ಯ ಅಂತ ಹೇಳೋದಕ್ಕಾಗಲ್ಲ. ಬಹುತೇಕ ಕೇಳಿ ಒಂದ್ ನಿಮಿಷ, ಬಹುತೇಕ SIT ಇಂದ ನಮ್ಮ ವರದಿಗಾರರು ಮಾಹಿತಿ ಪಡೆದಿರೋ ಲೆಕ್ಕಾಚಾರವಾಗಿ ಅವರು ಬಂದು ಇನ್ನೂ ಪ್ರೆಸ್ ಮೀಟ್ ಮಾಡಿಲ್ಲ, ಶೀಘ್ರದಲ್ಲೇ ಮಾಡ್ತಾರೆ. ನಿಮ್ಗೆ ಆ ಪ್ರಕರಣದ ವಿಚಾರವಾಗಿ ಗೊತ್ತಾಗುತ್ತೆ, ನಿಮ್ಗೆ ಅದು ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ನಾವು ನಮ್ಮ ವರದಿಗಾರರು ನೀಡಿದಂತ ಮಾಹಿತಿ ಪ್ರಕಾರ ನಾವು ಅದನ್ನ ಅಳದು ತೂಗಿನೇ ನಾವು ಜನರ ಮುಂದೆ ಮಾತಾಡ್ತೀವಿ ವಿನಃ ಸುಮ್ನೆ ಕಾಟಾಚಾರಕ್ಕೆ ಮಾತಾಡಲ್ಲ. ಓಕೆ, ನಿಮಗೆ ಬೇಜಾರಾಗಬಾರ್ದು ಅಂದ್ರೆ SIT ತನಿಖೆ ಆದ್ಮೇಲೆ ಬಂದ ನಂತರ ನಿಮಗೆ ಅದು ಸತ್ಯ ಗೊತ್ತಾಗುತ್ತೆ. ಸತ್ಯ ಗೊತ್ತಾದ ನಾನ್ ಹೇಳ್ತಾ ಇರೋದು ಏನು ಅಂದ್ರೆ ಕಾರ್ತಿಕ್, ಈ ರೀತಿ ಫೇಕ್ ಪ್ರಕರಣಗಳು ಬಂದಾಗ, ಜನರ ಮಧ್ಯಕ್ಕೆ ಬಂದಾಗ, ಸಾರ್ವಜನಿಕರ ನಡುವೆ ಬಂದಾಗ ಏನಾಗುತ್ತೆ ಅಂದ್ರೆ, ಸೌಜನ್ಯ ಪ್ರಕರಣಕ್ಕೆ ಏನು ನ್ಯಾಯ ಕೊಡಿಸ್ಬೇಕು ಅಥವಾ ಧರ್ಮಸ್ಥಳ ಶವ ಹೊತ್ತಿರೋ ಪ್ರಕರಣಕ್ಕೆ ನ್ಯಾಯ ಕೊಡಿಸ್ಬೇಕು ಅನ್ನೋ ವಿಚಾರಕ್ಕೆ ಅಡೆತಡೆಗಳು ಉಂಟಾಗುತ್ತೆ. ಯಾವಾಗ ಈ ಪ್ರಕರಣ ಸುಳ್ಳು ಅಂತ ಏನಾದ್ರೂ ನಾಳೆ ದಿನ ಏನಾದ್ರೂ SIT ಪ್ರೂವ್ ಮಾಡ್ಬಿಟ್ರೆ ಕಾರ್ತಿಕ್, ಇದೊಂದನ್ನೇ ಇಟ್ಕೊಂಡ್ಬಿಡ್ತಾರೆ, ಇಡೀ ಕಂಪ್ಲೀಟ್ ಸುಳ್ಳು ಅಂತ ಹೇಳ್ಬಿಡ್ತಾರೆ. ಆಮೇಲೆ ಎಲ್ಲದೂ ಸುಳ್ಳು ಅಂದಾಗ ಎಲ್ಲಾ ಪ್ರಕರಣಗಳು ಮುಚ್ಚಿ ಹೋಗುವಂತ ಸಾಧ್ಯತೆಗಳಿರ್ತವೆ. ಅದಕ್ಕೋಸ್ಕರ ನಾವು ಈ ರೀತಿ ಫೇಕ್ ಕೇಸ್ಗಳನ್ನ ತಗೊಂಡು ಮುಂದೆಗಡೆ ಬಂದು ಸತ್ಯವನ್ನ ಮುಚ್ಚಾಕುವಂತ ಪ್ರಯತ್ನವನ್ನ ಯಾರು ಮಾಡಬೇಡಿ ಅನ್ನೋದು ನಮ್ಮ ವಾದ, ರೆಬೆಲ್ ಟಿವಿ ವಾದ. ಅಲ್ಲ, ವಾದ ವಿವಾದ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಹಕ್ಕು, ಅದು ಅಂತ ನಾನು ಹೇಳ್ತಾ ಇಲ್ಲ. ಅದು ಮೀಡಿಯಾದವರಾಗ್ಲಿ ಸಾಮಾನ್ಯರಾಗ್ಲಿ ವಾದ ಮಾಡೋದು ಅವರವರ ಹಕ್ಕು, ಅದೇನು ಹೇಳ್ತಿಲ್ಲ. ಬಟ್ ಅದನ್ನ ಯಾವುದೇ ರೀತಿ ಇವಾಗ ನಾನು ನಾರ್ಮಲ್ ಆ ಕಡೆ ಇವಾಗ ಕಾವಂದರ ಇದ್ರ ಬಗ್ಗೆ ಆಗ್ಲಿ ಅಥವಾ ಇವರೇ ಮಾಡಿದರೆ ಆ ಮನೆತನವೇ ಮಾಡಿದೆ ಅನ್ನೋದಾಗ್ಲಿ ಅಥವಾ ಈ ಕಡೆ ಅಂದ್ರೆ ಈ ಹೋರಾಟಗಾರರೇ ಸುಳ್ಳು, ಇವ್ರುಗಳೇ ಬೇಕು ಅನ್ನೋದು ಯಾವುದೇ ರೀತಿ ನಾವು ಜಡ್ಜ್ಮೆಂಟ್ ಕೊಡೋದು ತಪ್ಪು ಅನ್ನೋದು ಯಾರು ಕೊಡ್ತಾ ಇಲ್ಲ. ಬಹುಶಃ ಸೌಜನ್ಯ ಪರ ಹೋರಾಟಗಾರರು ಆ ಜಡ್ಜ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ, ನೇರವಾಗಿ ಹೇಳ್ತಾ ಇದ್ದಾರೆ. ಈಗ ಉದಾಹರಣೆಗೆ ಮೊನ್ನೆ ಗಿರೀಶ್ ಮಠನ್ ಅವರು ನೀವು ಹೇಳಿರ್ಬೋದು, ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದೆ, ಇವತ್ತು ಒಂದು ವಿಡಿಯೋ ನೋಡ್ತಾ ಇದೆ, ಹರ್ಷೇಂದ್ರ ಜೈನೆ ಎಲ್ಲ ಮಾಡಿಸಿರೋದು, ಅವನನ್ನ ಒದ್ದು ಒಳಗಾಕಿ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಜಡ್ಜ್ಮೆಂಟ್ ಅಲ್ವಾ? ಇದನ್ನ ಹೇಗ್ ನೀವು ಕನ್ಸಿಡರ್ ಮಾಡ್ತೀರಾ? ಇದು ಸರಿನಾ? ನಾನು ಇಲ್ಲ, ನಾನು ಹೇಳ್ತಾ ಇದೀನಿ, ನಾನು ಅದನ್ನ ಒಪ್ಕೊಳ್ತಾ ಇಲ್ಲ. ನಾನು ಅವ್ರಿಗೂ ಹೇಳ್ತಾ ಇಲ್ಲ. ಅವ್ರು ಮಾಡೋ ಕೆಲವು ಇದೇ ಹೇಳಿದಲ್ವಾ, ಇವಾಗ ಅವರು ನ್ಯಾಯಪರವಾಗಿ ಹೋರಾಡ್ತಿದ್ದಾರೆ ಅಂದ್ರೆ ಪ್ರತಿಯೊಂದು ಅಂಶನ ತಿಳ್ಕೋಬೇಕು, ನಾವ್ ಎಲ್ಲಿ ಮಾತಾಡ್ಬೇಕು, ಈಗ ಬಂದ್ರಿ ನೋಡಿ ನೀವು ದಾರಿಗೆ ಅನ್ನೋದು ಅವ್ರಿಗೂ ಗೊತ್ತಿರ್ಬೇಕು. ಅದು ನಾನು ಹೇಳ್ತಾ ಇದೀನಿ, ಇಲ್ಲ ಅಂತ ಎಲ್ಲೂ ಹೇಳ್ತೀನಿ. ಈಗ ಕಾರ್ತಿಕ್ ಇದೇ ಸಮೀರು ನಕಲಿ ದೇವಮಾನವ ಅಂತ ಪದ ಬಳಕೆ ಮಾಡ್ತಾನೆ. ಈತ ನಕಲಿ ದೇವಮಾನವ ಅನ್ನೋ ಜಡ್ಜ್ಮೆಂಟ್ ಹೆಂಗ್ರಿ ಕೊಟ್ಟ, ಮತ್ತೆ ಯಾರಿಗೆ ಹೇಳ್ತಾ ಇದ್ದಾನೆ ಇವನು? ಯಾರಿಗೆ ಹೇಳ್ತಾ ಇದ್ದಾನೆ ಇದನ್ನ? ಬಟ್ ನನ್ಗೊಂದು ಪ್ರಶ್ನೆ ಇರೋದು ಇಲ್ಲಿ, ನನ್ಗೆ ಕುತೂಹಲ ಮೂಡಿಸಿದ್ದು ಏನಂದ್ರೆ, ಇವಾಗ ಇವ್ರ ಬಗ್ಗೆ ಇವಾಗ ಸಮೀರ್ ಆಗ್ಲಿ ಅಥವಾ ಮಟ್ಟನ್ ಅವ್ರಾಗ್ಲಿ ಅಥವಾ ನಿಮರೋಡಿ ಆಗಿರ್ಲಿ, ಇವಾಗ ಯಾವ್ದೇ ಒಂದು ಸಣ್ಣ ಯಾವ್ದೋ ಪೊಲಿಟಿಷಿಯನ್ ಅಥವಾ ಸಣ್ಣ ಫಿಲ್ಮ್ ರಿಲೇಟೆಡ್ ಅದು ಇದು ಅಂದಾಗ ಸಣ್ಣ ವಿಷಯ ಇದ್ರು ಇಮಿಡಿಯೇಟ್ಲಿ ಅವ್ರದ್ದು ಎಲ್ಲ ತನಿಖೆ ಇಮಿಡಿಯೇಟ್ ಎಲ್ಲಾನು ಗೊತ್ತಾಗ್ಬಿಡುತ್ತೆ, ಎಲ್ಲಾನು ಬಹಿರಂಗ ಆಗ್ಬಿಡುತ್ತೆ. ಇವಾಗ ಇವ್ರು ಇಷ್ಟು ಹೋರಾಟ ಮಾಡ್ತಿದಾರೆ, ಅವ್ರ ಹಿಂದೆ ಅವ್ರು ಹಣ ಮಾಡಿದವರು ಅಥವಾ ಷಡ್ಯಂತ್ರ ನಡೀತದೆ ಎಲ್ಲಾನು ಇದೆ. ನಮ್ ಸರ್ಕಾರ ಹಂಗಾದ್ರೆ ಅವ್ರನ್ನ ಇಷ್ಟು ದಿವಸ ಅವ್ರನ್ನ ಮಟ್ಟ ಹಾಕಿ ಅವ್ರ ಬಗ್ಗೆ ಎನ್ಕ್ವೈರಿ ಮಾಡ್ಬಿಟ್ಟು ಅವ್ರನ್ನ ಅವ್ರು ಸತ್ಯನ ಸುಳ್ಳ ಅದನ್ನ ಹುಡ್ಕೋಕು ಇಷ್ಟು ಟೈಮ್ ಬೇಕಾ ಅನ್ನೋದು ನನ್ನ ಪ್ರಶ್ನೆ. ಯಾರ ಬಗ್ಗೆ ತನಿಖೆ ಮಾಡ್ಬೇಕಿತ್ತು ಅಂತ ನೀವು ಹೇಳ್ತಿರೋದು? ಇವಾಗ ಗಿರೀಶ್ ಮಟ್ಟನ್ ಅವ್ರ ಬಗ್ಗೆ ತನಿಖೆ ಆರಂಭ ಆಗಿದೆ ಈಗ ಕಾರ್ತಿಕ್, ಈ ಕ್ಷಣದಲ್ಲಿ ಆರಂಭ ಆಗಿದೆ. ಅದು ತನಿಖೆ ಇವಾಗ ಆರಂಭ ಆಗಿದೆ, ನಾನು ಹೇಳ್ತಿಲ್ಲ. ಇವಾಗ ಇಷ್ಟು ವರ್ಷದಿಂದ ಪ್ರತಿಭಟನೆ ನಡೀತಿದೆ, ಎಲ್ಲ ನಡೀತಿದೆ, ಹೋರಾಟ ನಡೀತಾ ಇದೆ. ಸೊ ನಮ್ಮ ಯಾವ್ದು ಇವಾಗ ಸರ್ಕಾರ ಬೇರೆ ಬಿಜೆಪಿ ಬಂತು, ಇವಾಗ ಕಾಂಗ್ರೆಸ್ ಬಂತು, ಎಲ್ಲಾನು ಬಂತು. ಇಷ್ಟು ವರ್ಷ ಬೇಕಾಯ್ತು ಅದು ಸತ್ಯನ ಸುಳ್ಳು ಅಂತ ತಿಳಿಯೋಕೆ. ಕಾರ್ತಿಕ್ ಅವರೇ, ನೀವು ಬಹಳ ಅದ್ಭುತವಾಗಿ ನಿಮ್ಮ ಆಚಾರ ವಿಚಾರಗಳು ಜೊತೆಗೆ ನಿಮ್ಮ ತಲೆಯಲ್ಲಿರುವಂತ ಒಂದಷ್ಟು ವಿಚಾರಗಳನ್ನ ನೀವು ಹೊರಹಾಕಿದ್ರಿ. ಎಸ್, ನೀವು ಹೇಗೆ ಹೇಳ್ತಾ ಇದ್ದೀರಿ, ಇವರನ್ನ ವಿಚಾರಣೆ ಮಾಡ್ಬೇಕು, ಸಮೀರ್ನನ್ನ ಮಟ್ಟಣ್ಣರನ್ನ ಇವ್ರನ್ನ ವಿಚಾರಣೆ ಮಾಡ್ಬೇಕು, ಹೇಗೆ ನನ್ನದೊಂದು ಅದೇ ರೀತಿ ನಂದು ಕೂಡ ಇದೆ. ಥ್ಯಾಂಕ್ ಯು. ಆಕ್ಚುಲಿ ನೀವು ರೆಬೆಲ್ ಟಿವಿ ಮಾತನಾಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್. ಅದೇ ರೀತಿಯಾಗಿ ಈಗ ಇವು ಮೂವರು ಯಾರ ಮೇಲೆ ಆರೋಪ ಮಾಡ್ತಿದಾರಲ್ಲ ಅವ್ರನ್ನ ಕರೆದು ವಿಚಾರಣೆ ಮಾಡ್ಬೋದಲ್ಲ ದೀಪಾ? ಅವ್ರನ್ನೇ ವಿಚಾರಣೆ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆಗಳು ನಿರ್ಮಾಣ ಆಗುತ್ತೆ.